2 ದಶಕಗಳ ಹಿಂದಿನ ಖತರ್ನಾಕ್ ಕಳ್ಳ. ಒಂದ್ಸಾರಿ ಯಾವ್ದಾದ್ರೂ ಮನೆ ಟಾರ್ಗೆಟ್ ಮಾಡಿದ ಅಂದ್ರೆ ಆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡದೆ ಬಿಡ್ತಿರ್ಲಿಲ್ಲ. ಆದ್ರೆ 20 ವರ್ಷಗಳ ಹಿಂದಿನ ಆ ಒಂದು ಗುರುತು ಈಗ ಆತನನ್ನ ಮತ್ತೆ ಜೈಲು ಕಟ್ಟುವಂತೆ ಮಾಡಿದೆ. ರಾತ್ರಿಯೆಲ್ಲ ಮಲಗಿದ ಮೇಲೆ ಎದ್ದು ಬಂದಿರೋ ಈತನ ಕೈ ಚಳಕ ಒಂದೊಂದಲ್ಲ. ಸರಿ ರಾತ್ರಿಯಲ್ಲಿ ಲಗ್ಗೆ ಇಟ್ಟಿರೋ ಈ ಐನಾತಿ ಮೊದಲು ಗೇಟ್ ಬಳಿ ಓಡಾಡ್ತಾನೆ. ಬಳಿಕ ಬಾಗಿಲು ಮುರಿದು ಸಿಕ್ಕಿದ್ದನ್ನೆಲ್ಲ ದೋಚಿ ಬಿಳಿ ಬಟ್ಟೆಯಲ್ಲಿ ಸುತ್ತಕೊಂಡು ಎಸ್ಕೇಪ್ ಆಗ್ತಿದ್ದ. ಹೀಗೆ ತನ್ನ ಕರಾಮತ್ತು ತೋರಿಸಿದವ ಬೇರೆ ಯಾರೂ ಅಲ್ಲ, ಈ ಐನಾತಿನೇ ನೋಡಿ. ಕಳ್ಳತನದಲ್ಲಿ 2 ದಶಕಗಳ ಹಿಸ್ಟ್ರಿ ಹೊಂದಿರೋ ರಮೇಶ್ ಅಲಿಯಾಸ್ KGF ರಮೇಶ್. ಈ KGF ರಮೇಶ್ನದ್ದು ಕದಿಯೋದ್ರಲ್ಲಿ ಪಳಗಿದ ಕೈ. ಕೋಲಾರದ KGF ಮೂಲದ ಈತ 1996ರಲ್ಲೇ ಬೆಂಗಳೂರಿನಲ್ಲಿ ಮನೆಗಳತನ ಮಾಡ್ತಿದ್ದ. ಈತನ ಬೆನ್ನು ಹತ್ತಿದ್ದ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಿದ್ದ. ಹೀಗಾಗಿ ಮಡಿವಾಳ ಪೊಲೀಸರು 2010ರಲ್ಲಿ KGF ರಮೇಶ್ನನ್ನ ಶೂಟ್ಔಟ್ ಮಾಡಿ ಸೆರೆ ಹಿಡಿದಿದ್ರು. ರಿಲೀಸ್ ಆದ್ಮೇಲೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಈತ ಇತ್ತೀಚೆಗೆ ಮತ್ತೆ ಹಳೆ ಚಾಳಿ ಶುರು ಹಚ್ಕೊಂಡಿದ್ದ. ಫಿಂಗರ್ ಪ್ರಿಂಟ್ ಆಧಾರದಲ್ಲಿ ಸಿಕ್ಕಿಬಿದ್ದ ಆರೋಪಿ. ಈ ಚಾಲಾಕಿ KGF ರಮೇಶ್ನನ್ನ ಬಂಧಿಸೋದೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ಯಾಕಂದ್ರೆ ಈತನ ಮುಖಚಹರೆ ಬದಲಾಗಿತ್ತು. CCTV ದೃಶ್ಯಾವಳಿ ಸಿಕ್ಕಿದ್ರೂ ಗುರುತು ಸಿಕ್ತಿರ್ಲಿಲ್ಲ. ಆದ್ರೆ 2017ರಲ್ಲಿ ಮನೆಗೆ ಕನ್ನ ಹಾಕೋ ವೇಳೆ ಈತನ ಫಿಂಗರ್ ಪ್ರಿಂಟ್ ಪೊಲೀಸರಿಗೆ ಸಿಕ್ಕಿತ್ತು. ಆಗಲೇ ಖತರ್ನಾಕ್ ಕಳ್ಳ KGF ರಮೇಶ್ ಅನ್ನೋದು ಪಕ್ಕಾ ಆಗಿತ್ತು. ಹೀಗಾಗಿ ಬೇಟೆ ಶುರು ಮಾಡಿದ ಪೊಲೀಸರಿಗೆ ಕದ್ದ ಮಾಲುಗಳನ್ನ ಮಾರ್ತಿದ್ದ ವೇಳೆ ರಮೇಶ್ ಸಿಕ್ಕಿಬಿದ್ದಿದ್ದ. ಇದಾದ ಬಳಿಕ ಮಾಲು ಖರೀದಿಸುತ್ತಿದ್ದ ರಾಮ್ ಕುಮಾರ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದು ಟಾಟಾ ಏಸ್ ಗಾಡಿ ಇಟ್ಕೊಂಡು ಬಾಡಿಗೆ ಮಾಡೋ ರೀತಿಯಲ್ಲಿ ಜೀವನ ಮಾಡಿಕೊಂಡಿದ್ದ ಈ ವ್ಯಕ್ತಿ ರಾತ್ರಿ ಹೊತ್ತಲ್ಲಿ ಮತ್ತು ಕೆಲವೊಮ್ಮೆ ಹಗಲು ಹೊತ್ತಲ್ಲಿ ಕೂಡ ಮನೆ ಕಳ್ತನ ಮಾಡ್ತಾ ಇದ್ದ. ಅಂದರೆ ಮನೆಯ ಲಾಕ್ನ ಬ್ರೇಕ್ ಮಾಡೋದು, ಈ ಕಬ್ಬಿಣದ ಸಲಾಕೆಯಿಂದ ಈ ಬಟ್ಟೆಯನ್ನಿಟ್ಟು ಈ ಶಬ್ದ ಬರದಂಗೆ ಹಗಲು ಹೊತ್ತಲ್ಲಿ ಮತ್ತು ರಾತ್ರಿ ಯಾರು ಇಲ್ಲದ ಸಮಯ ನೋಡಿಕೊಂಡು ಹೊಂಚು ಹಾಕಿ ಮನೆ ಲಾಕ್ ಬ್ರೇಕ್ ಮಾಡಿ ಮನೆಯಿಂದ ಚಿನ್ನಾಭರಣಗಳನ್ನು ಕಳ್ತನ ಮಾಡೋದು. ಸದ್ಯ ಆರೋಪಿಯ ಬಂಧನದಿಂದ 13 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇನ್ನೂ 6 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಗೌತಮ್, TV9 ಬೆಂಗಳೂರು.